ಇದ್ರ ಬಗ್ಗೆ ನಾವು ಹೇಳೋದು NCD ನಾನ್ ಕನ್ವರ್ಟಬಲ್ ಡಿಬೆಂಚರ್ ಅಂದ್ರೆ ಬಾಂಡ್. ಇದು ಬಾಂಡ್ ತರ ಇದೆ. ಇದು ಇನ್ವೆಸ್ಟ್ಮೆಂಟ್ ನಮ್ಮ ಬ್ಯಾಂಕ್ ಡಿಪಾಸಿಟ್ ಇದೆಯೋ ಆ ತರ ಇದು ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್. ಇದರಲ್ಲಿ ಬೇರೆ ಬೇರೆ ಡ್ಯೂರೇಷನ್ ಇದೆ. 13 months ಇಟ್ಕೊಂಡು 17 months ತನಕ ಇದೆ. ಸೊ ಇದರಿಂದ ನೋಡಿದ್ರೆ ನಮ್ಮ ಇಂಟ್ರೆಸ್ಟ್ ರೇಟ್ ನೋಡಿದ್ರೆ ಆಲ್ಮೋಸ್ಟ್ 12.62% ಬರುತ್ತೆ ನಿಮಗೆ ಓವರ್ ಆಲ್ ಇಂಟ್ರೆಸ್ಟ್. ಇದು ಫಿಕ್ಸ್ಡ್ ಕೂಪನ್ ರೇಟ್ ಅಂತ ಹೇಳೋದು. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ. ಮತ್ತು ಇದು ಟ್ರೇಡ್ ಮಾಡ್ಬೋದು ಎಕ್ಸ್ಚೇಂಜ್ ನಲ್ಲಿ, ಶೇರ್ ತರ ನೀವು ಟ್ರೇಡ್ ಮಾಡ್ಬೋದು. ಸೊ ಆ ತರ ಇದೆ. ಲಿಕ್ವಿಡಿಟಿನೂ ಇದೆ ಅದರಲ್ಲಿ. ಸೊ ಇದು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ತರ ನೀವು ನೋಡ್ಬೋದು. ಯಾಕಂದ್ರ ಈ ದುಡ್ಡೆಲ್ಲ ಸೇರ್ಸ್ ನಾವು ಗೋಲ್ಡ್ ಲೋನ್ ಗೋಸ್ಕರ ಯೂಸ್ ಮಾಡೋದು. ಬೇರೆ ಬೇರೆ ಮಕ್ಕಳು ನಮ್ಮ ಬ್ಯಾಂಕ್ ನಲ್ಲಿ ಬಂದು ಗೋಲ್ಡ್ ಲೋನ್ ತಗೊಳ್ತಾರೆ. ಸೊ ಗೋಲ್ಡ್ ಲೋನ್ ನೀವು ನೋಡಿದ್ರೆ 4 ಇಂದ 6 months ತನಕ ಗೋಲ್ಡ್ ಲೋನ್ ತಗೊಂಡೋದು. ಮಿನಿಮಮ್ 10,000 ಇನ್ವೆಸ್ಟ್ಮೆಂಟ್. ಒಂದು ಸೆಕ್ಯೂರಿಟಿ ನೀವು ನೋಡಿದ್ರೆ ಒಂದು ಸೆಕ್ಯೂರಿಟಿ. ಯಾಕಂದ್ರೆ ಇದೆಲ್ಲ ಲೋನ್ಗೋಸ್ಕರ ಯೂಸ್ ಮಾಡೋದು. ಅದು ಸೆಕ್ಯೂರಿಟಿ ಇದೆ. ಸೊ ನೀವು ಡಿಪಾಸಿಟ್ ಮೇಲೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ರೇಟ್. ಈಗ ನಿಮ್ಗೆ ಬ್ಯಾಂಕ್ ಡಿಪಾಸಿಟ್ ನಲ್ಲಿ ನಿಮ್ಗೆ ಜಾಸ್ತಿ ಅಂದ್ರೆ 7.5% ಬರೋದು. ಸೊ ಇದರಲ್ಲಿ ನಿಮ್ಗೂ ಸೆಕ್ಯೂರಿಟಿನೂ ಇದೆ ಬ್ಯಾಂಕ್ ಡಿಪಾಸಿಟ್ ತರ. ಇನ್ನೊಂದು ಹೈಯರ್ ರಿಟರ್ನ್ಸ್ ಇದೆ. 300 ಬ್ರಾಂಚಸ್ ಇದೆ. ಸೌತ್ ನಲ್ಲಿ ಜಾಸ್ತಿ ಬ್ರಾಂಚಸ್ ಇದೆ. ಅದರಿಂದ ನಮ್ಮ ಮಹಾರಾಷ್ಟ್ರ, ಗೋವಾನಲ್ಲಿ ಬ್ರಾಂಚಸ್ ಇದೆ. ರಾಜಸ್ಥಾನ್, ಡೆಲ್ಲಿನಲ್ಲಿ ಬ್ರಾಂಚಸ್ ರೀಸೆಂಟ್ ಆಗಿ ಓಪನ್ ಆಗಿದೆ. ಸೊ ಇನ್ನ ನಾವು ಬ್ರಾಂಚ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕಂಪನಿಗಳು ಡಬಲ್ ಬೆನಿಫಿಟ್ ಎಷ್ಟು ಫ್ರಾಡ್ ತರ ಮಾಡ್ತಾರೆ. ಬಟ್ ಇದು ಗೋಲ್ಡ್ ಅಂತ ಹೇಳಿದ್ರೆ ಅವ್ರ ದುಡ್ಡು ಸೇಫ್ ಇರುತ್ತೆ. ಇನ್ನೊಂದು ನೀವು ನೋಡ್ಬೋದು ಇದರಲ್ಲಿ ಏನಂದ್ರೆ ಇದು ರೇಟೆಡ್ ಇನ್ಸ್ಟ್ರೂಮೆಂಟ್ ಏನಂದ್ರೆ ಇದು ರೇಟೆಡ್ BBB- ರೇಟಿಂಗ್ ಇದೆ. ಇದಕ್ಕೂ ರೇಟಿಂಗ್ ಇದೆ. ಮತ್ತೆ ಇದರಲ್ಲಿ ಟ್ರೇಡಿಂಗ್ ಆಗುತ್ತೆ. ನಮ್ ಶೇರ್ ತರ ಟ್ರೇಡಿಂಗ್ ಆಗುತ್ತೆ. ಬಟ್ ರಿಸ್ಕ್ ಇರುತ್ತೆ, ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ಅದು ಸ್ಟಾಕ್ ನಲ್ಲಿ ನಿಮ್ಗೆ ರಿಸ್ಕ್ ಇರುತ್ತೆ. ನನ್ನ ಹೆಸರು ಜೆ ವೆಂಕಟರಾಮ್. ಹೋಲ್ ಟೈಮ್ ಡೈರೆಕ್ಟರ್ ICL Fincorp ಅಂತ. ಇದ್ರ ಬಗ್ಗೆ ನಾವು ಹೇಳೋದು NCD ನಾನ್ ಕನ್ವರ್ಟಬಲ್ ಡಿಬೆಂಚರ್ ಅಂದ್ರೆ ಬಾಂಡ್. ಇದು ಬಾಂಡ್ ತರ ಇದೆ. ಇದು ಇನ್ವೆಸ್ಟ್ಮೆಂಟ್ ನಮ್ಮ ಬ್ಯಾಂಕ್ ಡಿಪಾಸಿಟ್ ಇದೆಯೋ ಆ ತರ ಇದು ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್. ಇದರಲ್ಲಿ ಬೇರೆ ಬೇರೆ ಡ್ಯೂರೇಷನ್ ಇದೆ. 13 months ಇಟ್ಕೊಂಡು 17 months ತನಕ ಇದೆ. ಸೊ ಇದರಿಂದ ನೋಡಿದ್ರೆ ನಮ್ಮ ಇಂಟ್ರೆಸ್ಟ್ ರೇಟ್ ನೋಡಿದ್ರೆ ಆಲ್ಮೋಸ್ಟ್ 12.62% ಬರುತ್ತೆ ನಿಮಗೆ ಓವರ್ ಆಲ್ ಇಂಟ್ರೆಸ್ಟ್. ಇದು ಫಿಕ್ಸ್ಡ್ ಕೂಪನ್ ರೇಟ್ ಅಂತ ಹೇಳೋದು. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ. ಮತ್ತು ಇದು ಟ್ರೇಡ್ ಮಾಡ್ಬೋದು ಎಕ್ಸ್ಚೇಂಜ್ ನಲ್ಲಿ, ಶೇರ್ ತರ ನೀವು ಟ್ರೇಡ್ ಮಾಡ್ಬೋದು. ಸೊ ಆ ತರ ಇದೆ. ಲಿಕ್ವಿಡಿಟಿನೂ ಇದೆ ಅದರಲ್ಲಿ. ಸೊ ಇದು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ತರ ನೀವು ನೋಡ್ಬೋದು. ಯಾಕಂದ್ರ ಈ ದುಡ್ಡೆಲ್ಲ ಸೇರ್ಸ್ ನಾವು ಗೋಲ್ಡ್ ಲೋನ್ ಗೋಸ್ಕರ ಯೂಸ್ ಮಾಡೋದು. ಬೇರೆ ಬೇರೆ ಮಕ್ಕಳು ನಮ್ಮ ಬ್ಯಾಂಕ್ ನಲ್ಲಿ ಬಂದು ಗೋಲ್ಡ್ ಲೋನ್ ತಗೊಳ್ತಾರೆ. ಸೊ ಗೋಲ್ಡ್ ಲೋನ್ ನೀವು ನೋಡಿದ್ರೆ 4 ಇಂದ 6 months ತನಕ ಗೋಲ್ಡ್ ಲೋನ್ ತಗೊಂಡೋದು. ಮಿನಿಮಮ್ 10,000 ಇನ್ವೆಸ್ಟ್ಮೆಂಟ್. ಒಂದು ಸೆಕ್ಯೂರಿಟಿ ನೀವು ನೋಡಿದ್ರೆ ಒಂದು ಸೆಕ್ಯೂರಿಟಿ. ಯಾಕಂದ್ರೆ ಇದೆಲ್ಲ ಲೋನ್ಗೋಸ್ಕರ ಯೂಸ್ ಮಾಡೋದು. ಅದು ಸೆಕ್ಯೂರಿಟಿ ಇದೆ. ಸೊ ನೀವು ಡಿಪಾಸಿಟ್ ಮೇಲೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ರೇಟ್. ಈಗ ನಿಮ್ಗೆ ಬ್ಯಾಂಕ್ ಡಿಪಾಸಿಟ್ ನಲ್ಲಿ ನಿಮ್ಗೆ ಜಾಸ್ತಿ ಅಂದ್ರೆ 7.5% ಬರೋದು. ಸೊ ಇದರಲ್ಲಿ ನಿಮ್ಗೂ ಸೆಕ್ಯೂರಿಟಿನೂ ಇದೆ ಬ್ಯಾಂಕ್ ಡಿಪಾಸಿಟ್ ತರ. ಇನ್ನೊಂದು ಹೈಯರ್ ರಿಟರ್ನ್ಸ್ ಇದೆ. 300 ಬ್ರಾಂಚಸ್ ಇದೆ. ಸೌತ್ ನಲ್ಲಿ ಜಾಸ್ತಿ ಬ್ರಾಂಚಸ್ ಇದೆ. ಅದರಿಂದ ನಮ್ಮ ಮಹಾರಾಷ್ಟ್ರ, ಗೋವಾನಲ್ಲಿ ಬ್ರಾಂಚಸ್ ಇದೆ. ರಾಜಸ್ಥಾನ್, ಡೆಲ್ಲಿನಲ್ಲಿ ಬ್ರಾಂಚಸ್ ರೀಸೆಂಟ್ ಆಗಿ ಓಪನ್ ಆಗಿದೆ. ಸೊ ಇನ್ನ ನಾವು ಬ್ರಾಂಚ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕಂಪನಿಗಳು ಡಬಲ್ ಬೆನಿಫಿಟ್ ಎಷ್ಟು ಫ್ರಾಡ್ ತರ ಮಾಡ್ತಾರೆ. ಬಟ್ ಇದು ಗೋಲ್ಡ್ ಅಂತ ಹೇಳಿದ್ರೆ ಅವ್ರ ದುಡ್ಡು ಸೇಫ್ ಇರುತ್ತೆ. ಇನ್ನೊಂದು ನೀವು ನೋಡ್ಬೋದು ಇದರಲ್ಲಿ ಏನಂದ್ರೆ ಇದು ರೇಟೆಡ್ ಇನ್ಸ್ಟ್ರೂಮೆಂಟ್
ಇನ್ಸ್ಟ್ರೂಮೆಂಟ್ ಏನಂದ್ರೆ ಇದು ರೇಟೆಡ್ BBB- ರೇಟಿಂಗ್ ಇದೆ, ಇದಕ್ಕೂ ರೇಟಿಂಗ್ ಇದೆ. ಮತ್ತೆ ಇದು ಇದರಲ್ಲಿ ಟ್ರೇಡಿಂಗು ಆಗುತ್ತೆ, ನಮ್ ಶೇರ್ ತರ ಟ್ರೇಡಿಂಗ್ ಆಗುತ್ತೆ. ಬಟ್ ರಿಸ್ಕ್ ಇರುತ್ತೆ, ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ಅದು ಸ್ಟಾಕ್ ನಲ್ಲಿ ನಿಮ್ಗೆ ರಿಸ್ಕ್ ಇರುತ್ತೆ. ನನ್ನ ಹೆಸರು ಜೆ ವೆಂಕಟರಾಮ್, ಹೋಲ್ ಟೈಮ್ ಡೈರೆಕ್ಟರ್ ICL Fincorp.